ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ಮಳೆ ಅಬ್ಬರ ಬೇಲೂರಿನ ನಂದಿಪುರ ಗ್ರಾಮದಲ್ಲಿ ಧರೆಗುರುಳಿದ ಮರ ರಸ್ತೆಗೆ ಮರ ಬಿದ್ದ ಕಾರಣ ಟ್ರಾಫಿಕ್ ಜಾಮ್ ಮರ ತೆರವು ಮಾಡಿದ ಪೊಲೀಸರು ರಾಷ್ಟ್ರೀಯ ಹೆದ್ದಾರಿ 169ರ ನಿಮ್ಮಾರು ಬಳಿ ಪದೇ ಪದೇ ಭೂಕುಸಿತ ಶೃಂಗೇರಿ ಮಂಗಳೂರು ಸಂಪರ್ಕಿಸುವ ರಸ್ತೆಯಲ್ಲಿ ರಾತ್ರಿ ಸಂಚಾರ ಬಂದ್ ಬದಲಿ ಮಾರ್ಗದಲ್ಲಿ ಸಂಚರಿಸುವಂತೆ ಅಧಿಕಾರಿಗಳ ಸೂಚನೆ ರಾಜ್ಯದಲ್ಲಿ ಮಳೆಯಬ್ಬರಕ್ಕೆ 4 ಜಿಲ್ಲೆಗಳಲ್ಲಿ ಇಂದು ಶಾಲೆಗಳಿಗೆ ರಜೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗಿನಲ್ಲಿ ರಜೆ ಘೋಷಣೆ ಮಕ್ಕಳ ಹಿತದೃಷ್ಟಿಯಿಂದ ರಜೆ ಘೋಷಿಸಿದ ಆಯಾ ಜಿಲ್ಲಾಧಿಕಾರಿಗಳು ಬೆಳ್ತಂಗಡಿ ತಾಲೂಕಿನಲ್ಲಿ ಮಳೆ ಗಾಳಿಯಿಂದಾಗಿ ಬೈಕ್ ಮೇಲೆ ಬಿದ್ದ ಮರ ಸಣ್ಣಪುಟ್ಟ ಗಾಯಗಳೊಂದಿಗೆ ಬೈಕ್ ಸವಾರರು ಪಾರು ಉಜಿರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಹೊಸಪೇಟೆಯ ಬಸವಣ್ಣ ಕಾಲುವೆಯ ನೀರು ಓವರ್ಫ್ಲೋನಿಂದ ಅವಾಂತರ ರಸ್ತೆ ತುಂಬೆಲ್ಲ ನೀರು ಹರಿದು ಸಂಚಾರಕ್ಕೆ ಅಡಚಣೆ ಪ್ರತಿ ಮಳೆಗಾಲದಲ್ಲೂ ಇದೇ ಸ್ಥಿತಿ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸ್ಥಳೀಯರ ಒತ್ತಾಯ ಸಿದ್ಧಗಂಗಾ ಮಠದಲ್ಲಿ ಎಕ್ಕಾ ಚಿತ್ರತಂಡದಿಂದ ಎಡವಟ್ಟು ಮಠಕ್ಕೆ ಭೇಟಿ ಕೊಟ್ಟು ಹೋಗುವಾಗ ಮಹಿಳೆಗೆ ಕಾರ್ ಡಿಕ್ಕಿ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳು ನಿಂಗಮ್ಮಗೆ ಚಿಕಿತ್ಸೆ ದೂರು ನೀಡಲು ನಿರ್ಧಾರ ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನ ಮುಂಬದಿಯ ಟೈರ್ ಬ್ಲಾಸ್ಟ್ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ತಪ್ಪಿದ ಅನಾಹುತ ಪ್ರಯಾಣಿಕರಿಗೆ ಬದಲಿ ಬಸ್ ವ್ಯವಸ್ಥೆ ಮಾಡಿದ ಅಧಿಕಾರಿಗಳು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಡೇಂಜರಸ್ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಮಧ್ಯರಾತ್ರಿ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು 6 ಜನರ ತಂಡದಿಂದ ಮನೆ ಕಳ್ಳತನ ಸಿಸಿಟಿವಿ ದೃಶ್ಯ ಆಧರಿಸಿ ಚಡ್ಡಿ ಗ್ಯಾಂಗ್ಗೆ ಬಲೆ ಬೀಸಿದ ಪೊಲೀಸರು ಪ್ರಸಕ್ತ ಸಾಲಿನ ಕಬ್ಬಿನ ಬಿಲ್ ಪಾವತಿಸುವಂತೆ ಆಗ್ರಹ ಜೂನ್ 19ರಂದು ಬಾಗಲಕೋಟೆಯ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಿರ್ಧಾರ ಜಿಲ್ಲಾಧಿಕಾರಿ ಕಚೇರಿ ಪ್ರತಿಭಟನೆಗೆ ರೈತ ಸಂಘದಿಂದ ಹೋರಾಟದ ಪ್ಲಾನ್ ಇರಾನ್ ಮೇಲೆ ಕ್ಷಿಪಣಿಗಳ ಸುರಿಮಳೆಗೈದ ಇಸ್ರೇಲ್ ಕಳೆದ ಶುಕ್ರವಾರದಿಂದ 224 ಜನರು ದಾಳಿಯಲ್ಲಿ ಸಾವು ಮೃತ ಪರಮಾಣು ವಿಜ್ಞಾನಿಗಳ ಸಂಖ್ಯೆ 14ಕ್ಕೆ ಏರಿಕೆ ಇಸ್ರೇಲ್ ದಾಳಿ ಪ್ರತಿಯಾಗಿ ಇರಾನ್ನಿಂದ ಕ್ಷಿಪಣಿ ದಾಳಿ ಜನವಸತಿ ಪ್ರದೇಶಗಳ ಕಟ್ಟಡಗಳು ಧ್ವಂಸ 10 ಮಂದಿ ಬಲಿ ಇರಾನ್ ಭಾರೀ ಬೆಲೆ ತರಬೇಕಾಗುತ್ತೆ ಎಂದು ಇಸ್ರೇಲ್ ಅಧ್ಯಕ್ಷ ವಾನ್ ಇರಾನ್ ಇಸ್ರೇಲ್ ಮಧ್ಯೆ ತಾರಕಕ್ಕೇರಿದ ಸಂಘರ್ಷ ಉಭಯ ದೇಶಗಳಲ್ಲಿರುವ ಭಾರತೀಯರಿಗೆ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಅನಗತ್ಯವಾಗಿ ಮನೆಗಳಿಂದ ಹೊರಬಾರದಂತೆ ಸೂಚನೆ ಯಹೂದಿಗಳ ನಾಡಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಕನ್ನಡಿಗರು ವಿಡಿಯೋ ಕರೆ ಮಾಡಿ ಧೈರ್ಯ ತುಂಬಿದ ಕೇಂದ್ರ ಸಚಿವ ಎಚ್‌ಡಿಕೆ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆ ತರುವುದಾಗಿ ಭರವಸೆ ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಅಮೆರಿಕ ಕ್ರೆಡಿಟ್ ಟ್ರಿಕ್ಸ್ ಭಾರತ ಪಾಕಿಸ್ತಾನದಂತೆ ಇರಾನ್ ಇಸ್ರೇಲ್ ಯುದ್ಧ ಕೊನೆಗೊಳ್ಳುವಂತೆ ಮಾಡ್ತೇನೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಉತ್ತರಾಖಂಡದಲ್ಲಿ ಮಳೆಯಿಂದಾಗಿ ಹಲವೆಡೆ ಭೂಕುಸಿತ ಕೇದಾರನಾಥ ಯಾತ್ರೆಗೆಂದು ತೆರಳಿದ್ದ ಓರ್ವ ವ್ಯಕ್ತಿ ಸಾವು ಇಬ್ಬರಿಗೆ ಗಾಯ ಉಕ್ಕಿ ಹರಿಯುತ್ತಿರುವ ಗಡೇರಾ ಹೊಳೆ ಪ್ರವಾಸಿಗರ ನಿಯಂತ್ರಣಕ್ಕೆ ಹರಸಾಹಸ ಕೇರಳದಲ್ಲಿ ಮಳೆ ಅಬ್ಬರಕ್ಕೆ ಕೆಲವೆಡೆ ರೆಡ್ ಅಲರ್ಟ್ ಘೋಷಣೆ ಕೊಲ್ಲಂನಲ್ಲಿ ರೈಲ್ವೆ ಹಳಿ ಮೇಲೆ ಬಿದ್ದ ಬೃಹತ್ ಮರ ಇಂದು 8 ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಜನಗಣತಿ ಜಾತಿ ಗಣತಿ ಬಗ್ಗೆ ಕೇಂದ್ರ ಗೃಹ ಸಚಿವ ಮಹತ್ವದ ಸಭೆ ಇಂದು ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಪ್ರಕಟ ದೇಶದಲ್ಲಿ 2 ಹಂತಗಳಲ್ಲಿ ನಡೆಯಲಿರುವ ಜಾತಿ ಜನಗಣತಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಗೆ ಅನಾರೋಗ್ಯ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ದಾಖಲು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ಬಳಲುತ್ತಿರುವ ಕೈ ನಾಯಕಿ
20 ವರ್ಷಗಳ ಬಳಿಕ ಸೈಪ್ರಸ್ಗೆ ಭಾರತದ ಪ್ರಧಾನಿ ಭೇಟಿ, ಅನಿವಾಸಿ ಭಾರತೀಯರಿಂದ ಪ್ರಧಾನಿ ಮೋದಿಗೆ ಅದ್ಧೂರಿ ಸ್ವಾಗತ. ಸೈಪ್ರಸ್ ಅಧ್ಯಕ್ಷರ ಜೊತೆ ದ್ವಿಪಕ್ಷೀಯ ಮಾತುಕತೆ ಫಲಪ್ರದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.